ಹೆಚ್ಚಾಗಿ ಧಾರ್ಮಿಕರಾಗಿರ್ತಾರೋ, ದೇವರು ಧರ್ಮ ಅಂತ ಹೆಚ್ಚಾಗಿ ಯಾರು ಇವುಗಳನ್ನು ಫಾಲೋ ಮಾಡ್ತಾ ಇರ್ತಾರೋ ಅವರಲ್ಲೇನಾದ್ರೂ ಇಲ್ಲ ನಾನು ನಂಬಿರೋದೇ ಸತ್ಯ ಅಂತ ಭಾವಿಸಿದ್ರು ಅಂದ್ರೆ ಅದೇ ಒಂದು ಅಹಂಕಾರ. ಯಾವುದೋ ಒಂದನ್ನು ನಾವು ಒಂದು ಧರ್ಮದ ಪುಸ್ತಕಕ್ಕೆ ಅಂಟಿಕೊಂಡು ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ, ಅದಕ್ಕೆ ದೇವರಿಗೆ ಹತ್ರ ಆಗ್ತಾ ಇದೀವಿ ಅಂತಲ್ಲ. ಅವರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ, ಆದ್ರೂ ನಾವು ದೇವರಿಗೆ ಹತ್ರದಲ್ಲಿದ್ದೀವಿ ಅಂತ ಹೇಳಿ ಭಾವಿಸ್ತಾರೆ. ಅದು ಒಂದು ಭ್ರಮೆ ಮಾತ್ರ. ನಾವು ಹುಟ್ಟಿದಾಗ ಹೇಗಿರ್ತೀವಿ, ನಮಗೆ ಯಾವುದೇ ಆದ ಒಂದು ಧರ್ಮಗಳು ಗೊತ್ತಿರೋದಿಲ್ಲ, ನಂಬಿಕೆಗಳು ಗೊತ್ತಿರೋದಿಲ್ಲ, ಆಚರಣೆಗಳು ಗೊತ್ತಿರೋದಿಲ್ಲ. ನಮ್ಮ ಸಮಾಜ ಏನ್ ಮಾಡಿದೆ ಅಂದ್ರೆ ಈ ದೇವರು ಅನ್ನೋ ಒಂದು ವಿಷಯದಲ್ಲಿ ಸಾಕಷ್ಟು ವಿಷಯಗಳನ್ನ ನಮಗೆ ಕಲಿಸಿದೆ. ನಾವು ಸತ್ಯವನ್ನ ಅರಿಬೇಕು ಅಂತಂದ್ರೆ, ನಮಗೆ ಜ್ಞಾನೋದಯ ಆಗಬೇಕು ಅಂತಂದ್ರೆ ಇವುಗಳ ಬಗ್ಗೆ ಪರಿಶೀಲನೆ ಮಾಡಬೇಕು. ನಾನು ಆಚರಿಸ್ತಾ ಇರೋ ಈ ಒಂದು ಆಚರಣೆ, ನಾನು ಇಟ್ಟಿರೋ ಈ ಒಂದು ನಂಬಿಕೆ, ಇದು ನಿಜಾನಾ? ನಾನು ನಿಜವಾಗ್ಲೂ ಸತ್ಯದ ದಾರಿಯಲ್ಲಿದ್ದೀನಾ? ಎರಡನೇ ವ್ಯಕ್ತಿಯಾಗಿ ಯಾವಾಗಲೂ ನಾವು ಅವುಗಳನ್ನು ಪರಿಶೀಲನೆ ಮಾಡಬೇಕು. ನೋಡಿ, ನಾವು ಯಾವಾಗ ಮಗು ಆಗೋದಿಲ್ವೋ ಅಲ್ಲಿವರೆಗೂ ನಮಗೆ ಸತ್ಯ ಗೊತ್ತಾಗೋದಿಲ್ಲ. ಮಗು ಆಗೋದು ಅಂತಂದ್ರೆ ಎಲ್ಲವನ್ನು ಕಲಿಯೋಕೆ ಸಿದ್ಧರಾಗಿರ್ಬೇಕು, ಸತ್ಯವನ್ನ ತಿಳಿಯೋಕೆ ಸಿದ್ಧರಾಗಿರ್ಬೇಕು, ಯಾವುದಕ್ಕೂ ಅಂಟಿಕೊಂಡಿರಬಾರ್ದು. ಅಂದ್ರೆ ಇದೇ ಸತ್ಯ, ಈ ಧರ್ಮನೇ ಸತ್ಯ, ನನ್ನ ಗುರುಗಳೇ ಸತ್ಯ, ನನ್ನ ಆಚರಣೆನೇ ಸತ್ಯ, ನನ್ನ ನಂಬಿಕೆಯೇ ಸತ್ಯ, ನನ್ನ ಭರವಸೆಯೇ ಸತ್ಯ, ನನ್ನ ದೇವರೇ ಸತ್ಯ. ಈ ರೀತಿ ಯಾವುದಕ್ಕೂ ಅಂಟಿಕೊಂಡಿರಬಾರ್ದು. ಮಗು ಆಗಬೇಕು. ಯಾರು ಏನೇ ಹೇಳಿದ್ರು ಅದನ್ನ ಸ್ಪಷ್ಟವಾಗಿ ಕೇಳೋ ಒಂದು ತಾಳ್ಮೆ ಇರಬೇಕು. ನಾವು ಯಾವಾಗ ನಮ್ಮ ಮನಸ್ಸನ್ನ ವಿಶಾಲ ಮಾಡ್ತೀವೋ ಆಗ ನಾವು ಎಲ್ಲವನ್ನು ಕೇಳೋಕೆ ರೆಡಿ ಇರ್ತೀವಿ. ಬಟ್ ಯಾವಾಗ ನಮ್ಮ ಮನಸ್ಸನ್ನ ಒಂದು ನಂಬಿಕೆ ಕಡೆಗೆ, ಒಂದು ಆಚರಣೆ ಕಡೆಗೆ ನಾವು ಅದನ್ನ ಒಂದು ಚೌಕಟ್ಟಿನಲ್ಲಿ ಇಡ್ತೀವೋ ಆಗ ನಾವು ಏನನ್ನೂ ಕಲಿಯೋಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಖ್ಯವಾಗಿ ನಿಜವಾದ ದೇವರನ್ನ ಅರಿಬೇಕು ಅಂತಂದ್ರೆ ಮನಸ್ಸು ವಿಶಾಲವಾಗಿರಬೇಕು. ನೀವು ಯಾವುದೇ ಧರ್ಮದವರಾಗಿರ್ಲಿ, ಯಾವುದೇ ಜನಾಂಗದವರಾಗಿರ್ಲಿ, ನೀವು ಮತಾಂತರ ಆಗಿರಲಿ ಅಥವಾ ಮತಾಂತರ ಆಗಿರದೇ ಇರಲಿ, ಯಾರೇ ಆಗಿರಲಿ, ಫಸ್ಟ್ ಮನಸ್ಸನ್ನು ವಿಶಾಲಗೊಳಿಸಬೇಕು. ಯಾಕಂದ್ರೆ ಭಗವಂತ ನಮ್ಮನ್ನು ಹಾಗೆ ಸೃಷ್ಟಿ ಮಾಡಿದ್ದಾನೆ. ನಾವು ಹುಟ್ಟಿದಾಗ ಹೇಗಿರ್ತೀವಿ, ನಮಗೆ ಯಾವುದೇ ಆದ ಒಂದು ಧರ್ಮಗಳು ಗೊತ್ತಿರೋದಿಲ್ಲ, ನಂಬಿಕೆಗಳು ಗೊತ್ತಿರೋದಿಲ್ಲ, ಆಚರಣೆಗಳು ಗೊತ್ತಿರೋದಿಲ್ಲ. ನಾವು ಶುದ್ಧ ವ್ಯಕ್ತಿಯಾಗಿ ಹುಡ್ತೀವಿ. ನಮ್ಮಲ್ಲಿ ಪ್ರೀತಿ, ಕರುಣೆ, ದಯೆ ಮತ್ತು ಎಲ್ಲವನ್ನೂ ಕಲಿಯುವ ಒಂದು ತಾಳ್ಮೆ ಇರುತ್ತೆ. ಹಾಗಾಗಿ ನಾವು ಮಗುವಾಗಿದ್ದಾಗ ನಮಗೆ ಜಾತಿ, ಭೇದ ಭಾವ, ಅವನು ಆ ಧರ್ಮದವನು, ಇವನು ಈ ಧರ್ಮದವನು ಅನ್ನೋದು ಯಾವುದು ನಮ್ಮಲ್ಲಿ ಭೇದ ಭಾವ ಇರೋದಿಲ್ಲ. ನಾವು ಹೆಂಗಿರ್ತೀವಿ ಹೇಳಿ, ಚಿಕ್ಕವರಿದ್ದಾಗ ಪ್ರತಿಯೊಬ್ಬರ ಹತ್ರನೂ ನಮ್ಮನ್ನು ಯಾರು ಖುಷಿಯಿಂದ ಮಾತಾಡ್ತಾರೋ, ನಮ್ಮನ್ನು ಯಾರು ತುಂಬ ಪ್ರೀತಿಯಿಂದ ನೋಡ್ಕೊತಾರೋ ಯಾವಾಗಲೂ ಅವ್ರ ಹತ್ರನೇ ಇರ್ತೀವಿ, ಅವ್ರ ಹತ್ರನೇ ಆಟ ಆಡ್ತಾ ಇರ್ತೀವಿ. ಯಾಕಂದರೆ ನೋಡಿ, ಈ ಪ್ರೀತಿ, ಕರುಣೆ, ದಯೆ ಅನ್ನೋದು ಏನಿದೆ ಅಲ್ವಾ, ನಾವು ಅಲ್ಲಿಂದನೇ ಬಂದಿರೋದು, ಆ ಮನೆಯಿಂದನೇ ನಾವು ಬಂದಿರೋದು. ಹಾಗಾಗಿನೇ ಆ ಒಂದು ಸ್ವಭಾವಗಳು ನಮ್ಮಲ್ಲಿ ಹುಟ್ಟಿದಾಗಿಂದನೇ ಇರ್ತವೆ. ನಾವು ಇವುಗಳನ್ನು ಕಳ್ಕೋಬಾರ್ದು. ಇವುಗಳನ್ನು ಯಾವಾಗ ಕಳ್ಕೊತೀವಿ ಅಂತಂದರೆ ನೋಡಿ, ನಾವು ಬೆಳೀತಾ ಈ ಒಂದು ಸಮಾಜ ನಮಗೆ ಕೆಲವೊಂದು ನಂಬಿಕೆಗಳನ್ನು, ಆಚರಣೆಗಳನ್ನು ನಮಗೆ ಕಲಿಸುತ್ತೆ. ನಮ್ಮ ಮನೇಲಿ ಯಾವುದೇ ರೀತಿ ಸಂಪ್ರದಾಯ ಮಾಡ್ತಾ ಇದ್ರು, ನಂಬಿಕೆಗಳಿದ್ವು ಅಂದರೆ ನಾವು ಅವುಗಳನ್ನು ಕಲಿತಾ ಹೋಗ್ತೀವಿ. ಯಾವಾಗ ನಾವು ಇವುಗಳನ್ನು ಕಲಿತಾ ಹೋಗ್ತೀವೋ ಆಗ ಮತ್ತೊಬ್ಬರು ನಮಗೆ ವಿಭಿನ್ನವಾಗಿ ಕಾಣ್ತಾರೆ. ನಮ್ಮಲ್ಲಿ ಒಂದು ಭೇದ ಅನ್ನೋದು ಹುಟ್ಟುತ್ತೆ. ಯಾಕೆಂದರೆ ನೋಡಿ, ಈ ಒಂದು ಪ್ರಪಂಚದಲ್ಲಿ ಒಂದೇ ರೀತಿಯಾದ ನಂಬಿಕೆಗಳು ಇರೋದಿಲ್ಲ, ಒಂದೇ ರೀತಿಯಾದ ಸಂಪ್ರದಾಯಗಳು ಇರೋದಿಲ್ಲ, ಒಂದೇ ರೀತಿಯಾದ ಆಚರಣೆಗಳು ಇರೋದಿಲ್ಲ. ಬೇರೆ ಬೇರೆ ರೀತಿಯಾದ ನಂಬಿಕೆಗಳು ಇರ್ತವೆ, ಬೇರೆ ಬೇರೆ ರೀತಿಯಾದ ಜನರು ಇರ್ತಾರೆ. ಹಾಗಾಗಿ ನಾವು ಯಾವ್ದಾದ್ರು ಒಂದಕ್ಕೆ ಅಂಟ್ಕೊಂಡ್ವಿ ಅಂದರೆ ಅವರೆಲ್ಲರೂ ನಮಗೆ ವಿರುದ್ಧವಾಗಿ ಕಾಣ್ತಾರೆ. ಆಗ ನಮ್ಮಲ್ಲಿ ಸಮಾನತೆ ಅನ್ನೋದು ಇರೋದಿಲ್ಲ, ಒಂದು ಭೇದ ಅನ್ನೋದು ಹುಟ್ಟುತ್ತೆ. ನೋಡಿ, ಮನುಷ್ಯ ಸತ್ಯದಿಂದ ದೂರ ಸರಿಯೋಕೆ ಈ ಒಂದು ಭೇದ ಅನ್ನೋ ಒಂದು ಬೀಜ ಸಾಕು. ಅದು ವ್ಯಕ್ತಿಯ ಇಡೀ ವ್ಯಕ್ತಿತ್ವವನ್ನೇ ಹಾಳು ಮಾಡುತ್ತೆ. ಯಾವ ರೀತಿಯಲ್ಲಿ ಹೊಲದಲ್ಲಿ ಒಳ್ಳೆ ಬೆಳೆಗಳನ್ನು ಕಳೆಗಳು ಹಾಳು ಮಾಡ್ತಾವೋ ಅದೇ ರೀತಿಯಲ್ಲಿ ನಮ್ಮಲ್ಲಿ ಈ ಒಂದು ಭೇದ ಭಾವ ಅನ್ನೋ ಒಂದು ಆಲೋಚನೆ ನಮ್ಮಲ್ಲಿರುವ ಒಳ್ಳೆ ಗುಣಗಳನ್ನು ಹಾಳು ಮಾಡುತ್ತೆ. ಹಾಗಾಗಿ ನಾವು ಯಾವಾಗಲೂ ವಿಶಾಲವಾಗಿರಬೇಕು, ನಮ್ಮ ಮನಸ್ಸನ್ನು ವಿಶಾಲವಾಗಿ ಇಡಬೇಕು, ಯಾವುದಕ್ಕೂ ಅಂಟಿಕೊಂಡು ಇರಬಾರ್ದು. ಎಲ್ಲರನ್ನು ಪ್ರೀತಿಸೋ ಒಂದು ಸ್ವಭಾವ ನಮ್ಮಲ್ಲಿರಬೇಕು. ನೋಡಿ, ದೇವರಿಗೆ ಹತ್ತಿರ ಆಗೋದು ಅಂತಂದರೆ ಇದೇನೆ. ದೇವರು ಏನೆಲ್ಲ ಸೃಷ್ಟಿ ಮಾಡಿದ್ದಾನಲ್ವಾ ಅವುಗಳನ್ನೆಲ್ಲ ಪ್ರೀತಿಸಬೇಕು, ಅವುಗಳ ಮೇಲೆ ಕರುಣೆ ತೋರಿಸಬೇಕು. ವ್ಯಕ್ತಿಯಾಗಲಿ, ಪ್ರಾಣಿ, ಪಕ್ಷಿ, ಗಿಡ, ಮರ ಯಾವುದೇ ಆಗಿರಲಿ, ಭಗವಂತನ ಸೃಷ್ಟಿಗಳು ಏನಿದವಲ್ವ ಅವುಗಳ ಮೇಲೆ ನಾವು ಪ್ರೀತಿ, ಕರುಣೆಯನ್ನು ತೋರಿಸಬೇಕು. ಯಾವಾಗ ನಾವು ಇದನ್ನು ಮಾಡ್ತಾ ಹೋಗ್ತೀವೋ ದೇವರಿಗೆ ಹತ್ತಿರ ಆಗ್ತಾ ಹೋಗ್ತೀವಿ. ನೋಡಿ, ಇವು ನ್ಯಾಚುರಲ್ ಆಗಿ ನಮ್ಮಲ್ಲಿದ್ದಾವೆ. ಒಬ್ಬ ಕಾಡು ಮನುಷ್ಯರಲ್ಲಿ ಕೂಡ ಇಂಥ ಒಂದು ಗುಣಗಳು ಹುಟ್ಟಿದಾಗಿಂದಾನೇ ಇರ್ತವೆ. ವ್ಯಕ್ತಿ ಎಲ್ಲಿ ದಾರಿ ತಪ್ತಾನೆ ಅಂತಂದರೆ ನಂದು ಅಂತ ಹೇಳಿ ಅವನು ಆಯ್ಕೆ ಮಾಡ್ಕೊತಾನೆ. ಇದು ನನ್ನ ಧರ್ಮ, ಇದು ನನ್ನದೊಂದು ಜಾತಿ, ಇದು ನನ್ನ ಜನಾಂಗ, ನಾನು ಇದನ್ನೇ ಫಾಲೋ ಮಾಡ್ತೀನಿ, ನಾನು ಅನ್ನೋ ಒಂದು ಅಹಂಕಾರಕ್ಕೆ ಹೋದ ಅಂದರೆ ವ್ಯಕ್ತಿ ಸತ್ಯದಿಂದ ದೂರ ಉಳಿತಾನೆ. ಹಾಗಾಗಿ ಸ್ನೇಹಿತರೆ, ದೇವರಿಗೆ ಹತ್ತಿರ ಆಗೋದು ಅಂತಂದರೆ ಯಾವುದೋ ಒಂದನ್ನು ನಾವು ಒಂದು ಧರ್ಮದ ಪುಸ್ತಕಕ್ಕೆ ಅಂಟಿಕೊಂಡು ನಾವು ಅದನ್ನು ಫಾಲೋ ಮಾಡ್ತಾ ಇದ್ದೀವಿ, ಅದಕ್ಕೆ ದೇವರಿಗೆ ಹತ್ರ ಆಗ್ತಾ ಇದ್ದೀವಿ ಅಂತಲ್ಲ. ಎಲ್ಲ ಮನುಷ್ಯರನ್ನು ಪ್ರೀತಿಸಬೇಕು, ಎಲ್ಲ ಮನುಷ್ಯರನ್ನು ಸಮನಾಗಿ ಕಾಣಬೇಕು. ಯಾಕಂದರೆ ಭಗವಂತನಲ್ಲಿ ಭೇದ ಭಾವ ಇಲ್ಲ. ನಮ್ಮಲ್ಲೇ ಯಾಕೆ ಹೇಳಿ, ಅಹಂಕಾರ ಅದನ್ನು ಸೃಷ್ಟಿ ಮಾಡುತ್ತೆ. ಇದು ತುಂಬ ಸೂಕ್ಷ್ಮವಾಗಿರುತ್ತೆ. ನೋಡಿ, ಯಾರು ಹೆಚ್ಚಾಗಿ ಧಾರ್ಮಿಕರಾಗಿರ್ತಾರೋ, ದೇವರು ಧರ್ಮ ಅಂತ ಹೆಚ್ಚಾಗಿ ಯಾರು ಇವುಗಳನ್ನು ಫಾಲೋ ಮಾಡ್ತಾ ಇರ್ತಾರೋ ಅವರಲ್ಲೇನಾದರೂ ಇಲ್ಲ ನಾನು ನಂಬಿರೋದೇ ಸತ್ಯ ಅಂತ ಭಾವಿಸಿದ್ರು ಅಂದರೆ ಅದೇ ಒಂದು ಅಹಂಕಾರ.
ಈ ಒಂದು ಅಹಂಕಾರ ಸಾಕು ವ್ಯಕ್ತಿಯನ್ನು ಸತ್ಯದಿಂದ ದೂರ ಸರಿಸಲಿಕ್ಕೆ. ವ್ಯಕ್ತಿ ಏನಾದರೂ ಅಹಂಕಾರವನ್ನು ಸೃಷ್ಟಿ ಮಾಡಿಕೊಂಡ ಅಂದರೆ ದೇವರಿಗೆ ಹತ್ತಿರ ಆಗೋಕೆ ಸಾಧ್ಯನೇ ಇಲ್ಲ. ಮತ್ತು ನೋಡಿ, ಕೆಲವರು ಏನು ಮಾಡ್ತಾ ಇರ್ತಾರೆ ಅಂತಂದರೆ, ನಾವು ದೇವರಿಗೆ ಹತ್ತಿರ ಆಗಬೇಕು ಅಂತ ಹೇಳಿ ಈ ಮಧ್ಯವರ್ತಿಯಾಗಿ ಯಾರನ್ನಾದರೂ ಆಯ್ಕೆ ಮಾಡ್ಕೊತಾರೆ. ಇಲ್ಲ, ನಾವು ಆ ಸ್ವಾಮೀಜಿ ಹತ್ರ ಹೋದರೆ ನಮಗೆ ದೇವ್ರು ಒಳ್ಳೇದು ಮಾಡ್ತಾನೆ, ನಾವು ಆ ಸ್ವಾಮೀಜಿ ಹತ್ರ ಹೋಗಿ ಆಶೀರ್ವಾದ ತೊಗೊಂಡ್ರೆ ಸಾಕು, ಆ ಬಾಬಾ ಹತ್ರ ಹೋಗಿ ಆಶೀರ್ವಾದ ತೊಗೊಂಡ್ರೆ ಸಾಕು, ಆ ಫಾದರ್ ಹತ್ರ ಹೋಗಿ ನಾವು ಆಶೀರ್ವಾದ ತೊಗೊಂಡ್ರೆ ಸಾಕು, ದೇವರು ನಮಗೆ ಹತ್ತಿರ ಆಗ್ತಾರೆ ಅಂತ ಹೇಳಿ ಭಾವಿಸ್ತಾರೆ. ನೋಡಿ, ನೀವು ಯಾವಾಗ ಈ ರೀತಿ ಅನ್ಕೊಂತೀರೋ ಆಗ ನಿಮ್ಮಲ್ಲಿ ಆಂತರಿಕವಾಗಿ ಬದಲಾವಣೆ ಆಗೋದಿಲ್ಲ. ನೀವು ಏನು ಕೆಲಸ ಮಾಡ್ತಾ ಇರ್ತೀರೋ ಅದನ್ನು ಮಾಡ್ತಾನೆ ಇರ್ತೀರಾ, ಆಂತರಿಕವಾಗಿ ಯಾವುದೇ ರೀತಿಯಾದ ಬದಲಾವಣೆ ಇರೋದಿಲ್ಲ. ಆದರೆ ಡೈರೆಕ್ಟಾಗಿ ನೀವು ನೇರವಾಗಿ ಭಗವಂತನಲ್ಲಿ ಮಾತಾಡ್ತಾ ಇದ್ದೀರಾ ಅಂತಂದರೆ ಫಸ್ಟು ನೀವು ಆಂತರಿಕವಾಗಿ ಶುದ್ಧವಾಗಿರೋದಕ್ಕೆ ಬಯಸ್ತೀರಾ. ಸುಮ್ಮನೆ ನೋಡಿ, ನಿಮಗೆ ಇಲ್ಲ ನಾನು ದೇವ್ರ ಧ್ಯಾನ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಹುಡ್ತು ಅಂತಂದರೆ ನೀವು ಫಸ್ಟು ಏನು ಮಾಡ್ತೀರಾ ಅಂತಂದರೆ ನಿರ್ಜನವಾದ ಪ್ರದೇಶವನ್ನು ಹುಡುಕ್ತೀರಾ, ಆಮೇಲೆ ಕೈಕಾಲೆಲ್ಲ ತೊಳ್ಕೊತೀರಾ, ಬಟ್ಟೆ ಚೇಂಜ್ ಮಾಡ್ತೀರಾ, ಆಮೇಲೆ ಆ ಒಂದು ಸಮಯದಲ್ಲಿ ಮನಸ್ಥಿತಿಯನ್ನು ಹಾಳು ಮಾಡ್ಕೊಳ್ಳೋದಿಲ್ಲ, ಸ್ವಲ್ಪ ಜನರಿಂದ ದೂರ ಇರ್ತೀರಾ. ಅಂದರೆ ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ ಆಂತರಿಕವಾದ ಶುದ್ಧತೆಯನ್ನು ಕಾಪಾಡ್ತಾನೆ ವ್ಯಕ್ತಿ. ಡೈರೆಕ್ಟಾಗಿ ನೇರವಾಗಿ ದೇವ್ರ ಹತ್ರ ಮಾತಾಡಿದರೆ, ಯಾವಾಗ ಒಬ್ಬ ವ್ಯಕ್ತಿ ಮಧ್ಯವರ್ತಿಯಾಗಿ ಇಟ್ಕೊತಾನೋ ಅವ್ರಿಗೆ ಇಷ್ಟು ಕೊಟ್ಟರೆ ಸಾಕು, ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಿ ಜನರು ಭಾವಿಸ್ತಾರೆ. ಆಗ ಅವರು ತಪ್ಪುಗಳನ್ನು ಮಾಡ್ತಾನೆ ಇರ್ತಾರೆ, ಅವರಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ. ಆದರೂ ನಾವು ದೇವರಿಗೆ ಹತ್ತಿರದಲ್ಲಿದ್ದೀವಿ ಅಂತ ಹೇಳಿ ಭಾವಿಸ್ತಾರೆ. ಅದು ಒಂದು ಭ್ರಮೆ ಮಾತ್ರ ಸ್ನೇಹಿತರೆ. ನೋಡಿ, ನಿಜವಾದ ವ್ಯಕ್ತಿ ದೇವರಿಗೆ ಹತ್ತಿರ ಆದ ಅಂತಂದರೆ ಅವನ ಟೋಟಲ್ ವ್ಯಕ್ತಿತ್ವನೇ ಬದಲಾಗುತ್ತೆ. ಅವನ ಮಾತಿನ ಶೈಲಿ, ಜೀವನ ಶೈಲಿ, ಅವನಲ್ಲಿ ಒಂದು ಅತಿಯಾದ ಪ್ರೀತಿ, ಅವನಲ್ಲಿ ಅತಿಯಾದ ಒಂದು ಕರುಣೆ, ಅತಿಯಾದ ಒಂದು ಜ್ಞಾನ, ಎಲ್ಲರನ್ನೂ ನೋಡಿದ್ರೆ ಪ್ರೀತಿಸ್ತಾನೆ. ಅವನು ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಸಿಖ್ ಇರಲಿ, ಬುದ್ಧಿಸ್ಟ್ ಇರಲಿ, ಯಾರೇ ಇರಲಿ, ಅವನು ವ್ಯಕ್ತಿಯ ವೇಷಭೂಷಣ ನೋಡೋದಿಲ್ಲ, ಧರ್ಮವನ್ನು ನೋಡೋದಿಲ್ಲ, ಅವನು ಒಬ್ಬ ದೇವರ ಸೃಷ್ಟಿ ಅಂತ ಹೇಳಿ ನೋಡ್ತಾನೆ. ಇದು ನಿಜವಾದ ಜ್ಞಾನ. ಒಬ್ಬ ವ್ಯಕ್ತಿಯನ್ನು ಈ ರೀತಿಯಲ್ಲಿ ನೋಡಬೇಕು. ನಾವು ಈ ರೀತಿಯಲ್ಲಿ ನೋಡಿದ್ವಿ ಅಂದರೆ ಆ ವ್ಯಕ್ತಿಯಲ್ಲಿ ನಮಗೆ ಯಾವುದೇ ಭೇದ ಭಾವ ಹುಟ್ಟೋದಿಲ್ಲ. ಆಟೋಮೆಟಿಕ್ಕಾಗಿ ಆ ವ್ಯಕ್ತಿಯನ್ನು ಪ್ರೀತಿಸ್ತೀವಿ, ಕರುಣೆಯಿಂದ ನೋಡ್ತೀವಿ. ನಮ್ಮಲ್ಲಿ ಒಂದು ಸ್ವಲ್ಪನೂ ಕಲ್ಮಶವಿಲ್ಲದೇನೆ ನಾವು ಎಲ್ಲವನ್ನು ಪ್ರೀತಿ ಮಾಡಿದರೆ ಖಂಡಿತ ದೇವರು ನಮಗೆ ಹತ್ತಿರ ಆಗ್ತಾನೆ, ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾನೆ. ಹಾಗಾಗಿ ಸ್ನೇಹಿತರೆ, ದೇವರಿಗೆ ಹತ್ತಿರ ಆಗಬೇಕಾದ್ರೆ ಒಂದು ದೇವರನ್ನು ಅರಿಬೇಕು, ಸರಿಯಾದ ರೀತಿಯಲ್ಲಿ ಅರಿಬೇಕು. ಯಾವ ರೀತಿ ಅರಿಬೇಕು ಅಂದರೆ ನಾನು ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ. ಪ್ರಕೃತಿ, ದೇವರು ಏನೆಲ್ಲ ಸೃಷ್ಟಿ ಮಾಡಿದಾನಲ್ವ ಅವನ್ನೆಲ್ಲ ನೋಡಿ ಭಗವಂತನ ಜ್ಞಾನ, ಕರುಣೆ, ಪ್ರೀತಿ, ಶಕ್ತಿಯನ್ನು ಅರಿಬೇಕು. ಇನ್ನೊಂದೇನು ಅಂದರೆ ಮತ್ತು ನಾವು ಆಂತರಿಕವಾಗಿ ಶುದ್ಧವಾಗಿರಬೇಕು. ನಮ್ಮಲ್ಲಿ ಯಾವುದೇ ರೀತಿಯಾದ ಭೇದ ಭಾವ ಇರಬಾರ್ದು. ಅವನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬುದ್ಧಿಸ್ಟ್ ಅನ್ನೋ ಒಂದು ಭಾವದಿಂದ ನಾವು ನೋಡಬಾರ್ದು. ವ್ಯಕ್ತಿಯ ವೇಷಭೂಷಣವನ್ನು ನೋಡಬಾರ್ದು. ಒಬ್ಬ ವ್ಯಕ್ತಿಯನ್ನು ಕೇವಲ ದೇವರ ಸೃಷ್ಟಿಯಾಗಿ ನಾವು ನೋಡಬೇಕು, ಅವನನ್ನು ಪ್ರೀತಿಸಬೇಕು. ಹಾಗಿದ್ದಾಗ ಮಾತ್ರ ನಾವು ದೇವರಿಗೆ ಹತ್ತಿರ ಆಗ್ತೀವಿ. ನಮ್ಮಲ್ಲಿ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಒಂದು ಶಾಂತಿ, ನೆಮ್ಮದಿ ಸಿಗುತ್ತೆ. ನೋಡಿ, ಯಾವಾಗ ನಮ್ಮಲ್ಲಿ ಭೇದ ಭಾವ ಇರೋದಿಲ್ವೋ ಆಗ ನಮ್ಮ ಮನಸ್ಸಲ್ಲಿ ದ್ವೇಷ ಅನ್ನೋದು ಹುಟ್ಟೋದಿಲ್ಲ. ದ್ವೇಷನೇ ಇಲ್ಲ ಅಂತಂದರೆ ಅಲ್ಲಿ ಶಾಂತಿ ಅನ್ನೋದು ಆಟೋಮೆಟಿಕ್ಕಾಗಿ ನಮಗೆ ಸಿಗುತ್ತೆ. ಸೊ ನಾವು ಇದ್ದಾಗಲೇ ಭಗವಂತನನ್ನು ಅರಿಬೇಕು, ದೇವರನ್ನು ಅರಿಬೇಕು. ಯಾಕೆ ಅರಿಬೇಕು ದೇವರನ್ನು? ಬದುಕಿರುವಾಗಲೇ ಯಾಕೆ ಅರಿಬೇಕು? ನಾವು ಆ ಭಗವಂತನ ಅನುಗ್ರಹದಿಂದ ಬದುಕ್ತಾ ಇದ್ದೀವಿ. ಆ ಭಗವಂತ ನಮಗೋಸ್ಕರ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಆ ಭಗವಂತನನ್ನು ಅರಿತು ನಾವು ಕೃತಜ್ಞತೆ ಸಲ್ಲಿಸಬೇಕಲ್ವಾ? ಇದು ನಮ್ಮದೊಂದು ಕರ್ತವ್ಯ. ಮುಖ್ಯವಾಗಿ ನಾವು ಇದನ್ನು ಮಾಡಲೇಬೇಕು ಬದುಕಿರುವಾಗ. ನೋಡಿ, ನಮ್ಮ ಒಂದು ಟೆನ್ಷನ್ಗಳು, ನಮ್ಮ ಒಂದು ಆಸೆಗಳು, ನಮ್ಮ ಒಂದು ಫ್ಯೂಚರ್ ಪ್ಲ್ಯಾನ್ಗಳು ಏನೇ ಇರಲಿ, ದಿನದಲ್ಲಿ ಒಂದು ಸ್ವಲ್ಪ ಸಮಯ ನಾವು ಇದಕ್ಕೋಸ್ಕರನೇ ಇಡಬೇಕು. ನೋಡಿ, ನಮ್ಮನ್ನು ಸೃಷ್ಟಿ ಮಾಡಿರೋ ಭಗವಂತನಿಗೆ ನಾವು ಒಂದು ಸ್ವಲ್ಪ ಸಮಯವನ್ನು ಕೊಡೋಕ್ಕಾಗೋದಿಲ್ವಾ? ನಮಗೆ ಯಾಕೆ ಇದುವರೆಗೂ ಜೀವನದಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ, ಒಂದು ಶಾಂತಿ ಸಿಗ್ತಾ ಇಲ್ಲ ಅಂತಂದರೆ ಕಾರಣನೇ ಇದು. ನಾವು ಯಾವುದರಲ್ಲಿ ಹುಡುಕ್ತಾ ಇರ್ತೀವಿ ನೆಮ್ಮದಿ, ಶಾಂತಿ ಅನ್ನೋದು ಅಂತಂದರೆ ಯಾವಾಗ ನಾವು ವಸ್ತುಗಳಲ್ಲಿ ಹುಡುಕ್ತಾ ಇರ್ತೀವಿ, ಇಲ್ಲಾಂದರೆ ಮನುಷ್ಯರಲ್ಲಿ ಹುಡುಕ್ತಾ ಇರ್ತೀವಿ, ಇಲ್ಲಾಂದರೆ ದೊಡ್ಡ ದೊಡ್ಡ ಸಾಧನೆಯಲ್ಲಿ ಹುಡುಕ್ತಾ ಇರ್ತೀವಿ. ನೋಡಿ, ಜೀವನ ಮಾಡಲಿಕ್ಕೆ ಎಲ್ಲವೂ ಬೇಕು, ವಸ್ತುಗಳು ಬೇಕು ನಮಗೆ ಸಹಾಯಕ್ಕಾಗಿ, ಮತ್ತು ನಮ್ಮ ಒಂದು ಸಂಘ ಬದುಕಲಿಕ್ಕಾಗಿ ಮನುಷ್ಯರು ಬೇಕು, ಬದುಕಲಿಕ್ಕೆ ಎಲ್ಲವೂ ಬೇಕು. ಆದರೆ ಅವುಗಳೇ ಜೀವನ ಅಲ್ಲ. ಈ ಜೀವನ ಒಂದು ಪ್ರಯಾಣ ಇದ್ದಂಗೆ. ನಾವು ಇವಾಗ ಪ್ರಯಾಣದಲ್ಲಿದ್ದೀವಿ. ಯಾವ ಒಂದು ಸಮಯದಲ್ಲಿ ನಮ್ಮ ಒಂದು ಕರೆ ಬರುತ್ತೋ ಗೊತ್ತಿಲ್ಲ ದೇವರ ಕಡೆಯಿಂದ. ನಾವು ಸಿದ್ಧರಾಗಿರಬೇಕು, ಅದಕ್ಕೆ ಸಿದ್ಧರಾಗಿರಬೇಕು.